ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ರಿಸ್ಮಸ್ ಹಬ್ಬ ಬರ್ತಿದೆ. ಸೊ ಸ್ಪೆಷಲ್ ಆಗಿ ಒಂದು ಸಿಂಪಲ್ ಆಗಿ ಬಿರಿಯಾನಿ ಮಾಡ್ಕೊಳ್ಳೋಣ. ಅಡ್ವಾನ್ಸ್ ಆಗಿ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ. ಸೊ ಹೇಗೆ ಮಾಡೋದಂತ ನೋಡೋಣ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ವಿಡಿಯೋಸ್ ನೋಡ್ತಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಫ್ kg ಚಿಕನ್ ತೊಗೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಹಾಗೆ ಹಾಫ್ ಸ್ಪೂನು ಸಾಲ್ಟು, ಹಾಗೆ ಹಾಫ್ ಸ್ಪೂನು ಅರಿಶಿಣ, 2 ಸ್ಪೂನು ಬಿರಿಯಾನಿ ಮಸಾಲ, ಹಾಗೆ ಚಿಕ್ಕ ಕಪ್ಪು ಮೊಸರು ತೊಗೊಂಡಿದ್ದೀನಿ. ಸೊ ಎಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಇದು ಮ್ಯಾರಿನೇಟ್ ಮಾಡಿ ಹಾಫ್ ಆನ್ ಅವರು ನೆನೆಯಕ್ಕೆ ಬಿಡೋಣ. ಸೊ ನಿಮಗೆ ಟೈಮ್ ಇತ್ತು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬಿಡಿ. ಈ ಥರ ಮ್ಯಾರಿನೇಟ್ ಮಾಡಿ ಹಾಫ್ ಆನ್ ಅವರು ಇಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಚಿಕನ್ನು. ನಿಮಗೆ ಟೈಮ್ ಇತ್ತು ಅಂದರೆ ಇಡಿ, ಇಲ್ಲ ಅಂತಂದರೆ ಸೊ ಹಾಗೆ ಮಾಡ್ಕೋಬಹುದು. ನಾನು ಇಲ್ಲಿ ಹಾಫ್ ಆನ್ ಅವರು ನೆನೆಸ್ಕೊಂಡಿದ್ದೆ. ಸೊ ಈಗ ಮಸಾಲೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. 1 ಗಡ್ಡೆ ಬೆಳ್ಳುಳ್ಳಿ, 1 ಗಡ್ಡೆ ಈರುಳ್ಳಿ, ಹಾಗೆ 1 ಇಂಚು ಶುಂಠಿ, 2 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ. ಸೊ ಇದು ಬಿರಿಯಾನಿ ಮಸಾಲೆಗೆ ಹಾಕ್ತೀವಲ್ವ, ಸೊ ಅದು ಐಟಮ್ಸ್ ಇದು ಬಿರಿಯಾನಿಗೆ ಹಾಕಲೇಬೇಕು. ಇದು ಒಗ್ಗರಣೆಗೆ 1 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಣ್ಣೆ, ಸಾಂಬಾರು ಎಣ್ಣೆ. ಸೊ ಈಗ ರೈಸು ಸ್ವಲ್ಪ ನೆನೆಸ್ಕೊಳ್ಳೋಣ ಹಾಕಿ. ನಿಮ್ಮ ಮನೇಲಿ ಯಾವುದು ಅಕ್ಕಿ ಇದೆಯೋ ಅದನ್ನೇ ತೊಗೊಳ್ಳಿ. ನಾನು ಹಾಫ್ kg ಚಿಕನ್ಗೆ ಹಾಫ್ kg ರೈಸ್ ಸೇರಿಸ್ತಾ ಇದ್ದೀನಿ. ಅಂದರೆ ನಾನು 1.5 ಲೋಟ ರೈಸ್ ತೊಗೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಅಷ್ಟೇ 10 ನಿಮಿಷ ನೆನೆಯಕ್ಕೆ ಬಿಡಿ, ತುಂಬ ಚೆನ್ನಾಗಿರುತ್ತೆ. ಕುಕ್ಕರು ಬಿಸಿಗೆ ಇಟ್ಕೊಂಡಿದ್ದೆ. 3 ಸ್ಪೂನ್ ಆಯಿಲ್ ಸೇರಿಸ್ತಾ ಇದ್ದೀನಿ, ಹಾಗೆ ತುಪ್ಪ 1 ಸ್ಪೂನ್ ಸೇರಿಸ್ತಾ ಇದ್ದೀನಿ. ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಹಾಫ್ kgಗೆ. ಸೊ ನೀವು ಇನ್ನೂ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಇನ್ನು ಎಲ್ಲ ಐಟಮ್ಸು ಜಾಸ್ತಿ ತೊಗೊಳ್ಳಿ. ಈರುಳ್ಳಿ, ಕರಿಬೇವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ 1 ಟೊಮೆಟೊ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಿರಿಯಾನಿ ಐಟಮ್ ಸೇರಿಸ್ತಾ ಇದ್ದೇನೆ. ಸೊ ಹಾಗೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಿಕನ್ ಸೇರಿಸ್ತಾ ಇದ್ದೀನಿ. ಚಿಕನ್ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಅದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೈಡಲ್ಲೆಲ್ಲ. ಸೊ ಅಲ್ಲಿ ತನಕ ಫ್ರೈ ಮಾಡಿ, ಹಾಗಂತಂದರೆ ಕ್ರಿಸ್ಪಿಯಾಗಿರುತ್ತೆ ಚಿಕನ್ನು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ನಾನು ಆಗಲೇ ಸ್ವಲ್ಪ ಉಪ್ಪು ಸೇರಿಸಿದ್ದೆ, ಅದಕ್ಕೆ ಈಗ ಸ್ವಲ್ಪ ಕಡಿಮೆ ಸೇರಿಸ್ತಾ ಇದ್ದೀನಿ. ಬ್ಯಾಚುಲರ್ಸ್ ಎಲ್ಲ ತುಂಬ ಈಸಿಯಾಗಿ ಮಾಡ್ಕೋಬಹುದು ಇದನ್ನು. ತುಂಬ ಬೇಗನೂ ಆಗುತ್ತೆ, ಒಂದು 20 ನಿಮಿಷ ಸಾಕು, ಇದು ಬೇಗ ರೆಡಿ ಆಗುತ್ತೆ. ಸೊ ಈಗ ಮಸಾಲೆ ಸೇರಿಸ್ತಾ ಇದ್ದೀನಿ. ಮಸಾಲೆ ಸೇರಿಸಿ 1 ರೌಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಕೊಡಿ. ಸೊ ನಾನು ಇದಕ್ಕೆ ಬೇರೆ ಏನು ಯೂಸ್ ಮಾಡ್ತಾಯಿಲ್ಲ ನೋಡಿ, ಆಗಲೇ ಬಿರಿಯಾನಿ ಮಸಾಲೆ ಹಾಕಿದ್ದೆ. ಸೊ ಈಗ ಹಾಫ್ ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ರುಚಿ ಚೆನ್ನಾಗಿರುತ್ತೆ, ಸೊ ಅದಕ್ಕೆ ಧನಿಯಾ ಪುಡಿ ಸೇರಿಸ್ದೆ. ಸೊ ಈಗ ಅಕ್ಕಿ ನೆನೆಸ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ, ಅದನ್ನು ಅಷ್ಟೇ 1 ರೌಂಡು ಮಿಕ್ಸ್ ಕೊಡಿ. ಕೆಲವ್ರಿಗೆ ಬಿರಿಯಾನಿ ಗ್ರೀನ್ ಕಲರ್ ಇಷ್ಟ ಆಗುತ್ತೆ. ಗ್ರೀನ್ ಕಲರ್ ಅಂದರೆ ನಾಟಿ ಸ್ಟೈಲ್ ಇರುತ್ತೆ. ಆರೆಂಜ್ ಕಲರ್ ಬಿರಿಯಾನಿ ಬೇಕು ಅಂದರೆ ಸ್ವಲ್ಪ ಫುಡ್ ಕಲರ್ ಸೇರಿಸ್ಕೊಂಡ್ರೆ ಅದು ಕಲರ್ ಚೇಂಜ್ ಆಗುತ್ತೆ. 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಳ್ಳಿ. ಬಿಸಿ ಬಿಸಿ ಖಾರ ಬಿರಿಯಾನಿ ರೆಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.